ಅನ್ನು ನನ್ನ ಜೊತೆ ಈ ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ಲು. ಹಾಯ್ ಎಲ್ರಿಗೂ ನಮಸ್ಕಾರ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಪೇಜ್ನ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಊರಿಂದ ಬಂದ ತಕ್ಷಣ ಫಸ್ಟ್ ನಾನು ಮಾಡಿದ ಕೆಲಸನೇ ಮೀನು ಸಾಂಬಾರು ಊಟ ಮಾಡೋಕ್ಕಂತ ಡಿಸೈಡ್ ಮಾಡಿದ್ದು. ನಮ್ಮ ಲೆಕ್ಕಾಗ ಒಂದು ಹಾಯ್ ಹೇಳಿ ನಾನು ಈ ಕಡೆ ಗಿಡಗಳನ್ನ ನೋಡ್ತಾ ಇರಬೇಕಾದ್ರೆ ನಂಗೆ ಮನೆ ಮುಂದೆ 2 ರಟ್ಟಿನ ಬಾಕ್ಸ್ಗಳು ಕಾಣಿಸ್ತಿದ್ವು. ಇದೇನಪ್ಪ ಹಿಂಗೆ ಹಾಕಿದ್ದಾರೆ ಅಂತ ಕೇಳಿದ್ರೆ ನಮ್ಮಪ್ಪ ಗುಬ್ಬಿ ಬಂದು ಕೂರೋದಕ್ಕೋಸ್ಕರ ಹಾಕಿದ್ದೀನಿ ಅಂತ ಹೇಳಿದ್ರು. ಒಳಗಡೆ POP ಮಾಡಿಸಿರೋದ್ರಿಂದ ಗುಬ್ಬಿಗಳು ಯಾವಾಗಲೂ ಬಂದು ಒಳಗಡೆನೆ ಗೂಡು ಕಟ್ತಾ ಇದ್ವು POPಗೆ. ಅದಕ್ಕನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಹೊರಗಡೆ ಈ ರೀತಿ ಒಂದು ರಟ್ಟಿನ ಬಾಕ್ಸ್ಗಳನ್ನ ಕಟ್ಟಿದ್ದಾರೆ. ನಮ್ಮ ಮನೆ ಆಚೆ ಕಡೆ ಎಲ್ಲ ಒಂದು ರೌಂಡ್ನ ನಾನು ಸುತ್ತರ್ದ್ಬಿಟ್ಟು ಒಳಗಡೆ ಬಂದರೆ ನಮ್ಮಮ್ಮ ಆಲ್ರೆಡಿ ನೆಲ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಈ ಕಡೆಯಿಂದ ನೋಡ್ಕೊಂಡು ಹೋದೆ. ನೆಲ ಒರೆಸ್ತಿರ್ಬೇಕಾದ್ರೆ ಓಡಾಡೋದಂದ್ರೆ ಏನೋ ಒಂಥರ ಖುಷಿ. ಅದಕ್ಕೆ ಆ ಕಡೆಯಿಂದ ಮತ್ತೊಂದು ಸರಿ ಹೊರಗೆ ಬಂದೆ. ಬರೀ ಇಂಥದೆಯ ಮೀನು ಕ್ಲೀನ್ ಮಾಡೋ ಪ್ರೊಸೆಸ್ ಇಲ್ಲಿಗೆ ಬಂದಿತ್ತು. ಇನ್ನೂ ಕ್ಲೀನಿಂಗ್ ಆಗಬೇಕಾಗಿತ್ತು. ಅಷ್ಟರಲ್ಲಿ ನಾನು ಸ್ನಾನ ಮುಗಿಸಿ ಪೂಜೆ ಮಾಡಿ ಅನಿತಾ ಬರ್ತೀನಿ ಅಂತ ಹೇಳಿದ್ಲು, 1-2 ರೀಲ್ಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅಡುಗೆ ಮನೆ ಕಡೆ ಒಂದು ರೌಂಡ್ ಬಂದೆ. ಚಿಕನ್ ಸಾಂಬಾರು ಆಗ್ತಾ ಇತ್ತು, ಈ ಕಡೆ ಮೀನು ಸಾಂಬಾರು ಕುದೀತಾ ಇತ್ತು. ಕುದೀತಾ ಇರೋ ಸಾಂಬಾರಿಗೆ ಮೀನು ಬೀಳಕ್ಕೆ ವೇಟ್ ಮಾಡ್ತಾ ಇದ್ವು. ಇನ್ನೇನೆಲ್ಲ ಅಡುಗೆ ಆಯಿತು ಅಂದ್ಕೊಂಡ್ರೆ ಈ ಕಡೆ ನಮ್ಮಮ್ಮ ಇನ್ನೂ ಒಣಮೀನನ್ನ ಕಟ್ ಮಾಡ್ತಾ ಇದ್ರು. ನಮ್ಮ ತಮ್ಮಂಗೆ ಚಿಕನ್ ಸಾಂಬಾರು, ನಮಗೆಲ್ಲ ಹಸಿಮೀನು ಸಾಂಬಾರು, ನಮ್ಮ ಅಜ್ಜಿಗೆ ಒಣಮೀನು ಸಾಂಬಾರು ಎಲ್ಲ ಆಯಿತು. ಇನ್ನೇನು ಫಿಶ್ ಫ್ರೈಗೂ ಕೂಡ ರೆಡಿ ಮಾಡೋಣ ಅಂತೇಳಿ ಫಿಶ್ ಫ್ರೈಗೆ ರೆಡಿ ಮಾಡಿಟ್ಟು ಈ ಕಡೆ ಸಾಂಬಾರೆಲ್ಲ ಎಲ್ಲೆಲ್ಲಿಗೆ ಬಂದಿದೆ ಅಂತ ಒಂದು ರೌಂಡ್ ನೋಡಿದೆ. ಚಿಕನ್ ಸಾಂಬಾರು ರೆಡಿ ಆಯಿತು, ಮೀನು ಸಾಂಬಾರು ರೆಡಿ ಆಯಿತು. ಒಣಮೀನು ಮಾತ್ರ ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ವು. ನನಗೆ ಮೀನು ಸಾಂಬಾರು ಆಯ್ತಲ್ಲ ಅನ್ನೋ ಖುಷಿಗೆ ನಮ್ಮ ಅಮ್ಮನ ಜೊತೆ ಒಂದು ಸ್ವಲ್ಪ ಫನ್ ಮಾಡಿ ಮೀನೆಲ್ಲ ಮ್ಯಾರಿನೇಟ್ ಮಾಡೋದಕ್ಕಿಟ್ಟು ಈ ಕಡೆ ಎಣ್ಣೆನೂ ಕೂಡ ಇಟ್ಟು ಅನಿತಾ ಬಂದ್ಲು ಅಂತ ಅಷ್ಟರಲ್ಲಿ ಅವಳ ಜೊತೆ 1-2 ರೀಲ್ಸ್ ಮಾಡೋಣ ಅಂತ ಹೋದೆ. ಏನಿದೆ ಇನ್ನೇನಿದೆ ಅಂತ ರೀಲ್ಸ್ ಮಾಡಾದ್ಮೇಲೆ ಮೀನಿದೆ ಅಂತ ಹೇಳಿ ಮೀನು ಊಟಕ್ಕೆ ಬಂದ್ವಿ. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಅದೇ ರೀತಿ ನನ್ನ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ವಲ್ಪ ಫೋಟೋಸ್ನು ಕೂಡ ಶೇರ್ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.